ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಲ್ಯಾಂಡ್ಲಾರ್ಡಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡಿದ್ದೀನಿ ನಾನು. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ನೆಗೆಟಿವ್ ಶೇಡ್ ಟ್ರೈ ಮಾಡ್ತಾ ಇರೋದು. ಇದಕ್ಕೆ ಜಡೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸತ್ಯಪ್ರಕಾಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಜಯ್ ಸರ್, ರಚಿತಾರಾಮ್, ತುಂಬ ಲಕ್ಕಿ ನಾನು ಈ ಮೂವಿ ಸಿಕ್ಕಿರೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಅಭಿಷೇಕ್ ಅವರೇ. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಂಥ ಜಡೇಶ್ ಸರ್ಗೆ ಮೊದಲಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಅವರು ಕರ್ಕೊಂಬಂದರು, ಸತ್ಯಪ್ರಕಾಶ್ ಸರ್ ಅವರು ಒಪ್ಕೊಂಡ್ರು. ಆಮೇಲೆ ವಿಜಯ್ ಸರು ಮತ್ತು ಮ್ಯಾಮ್, ರಚಿತಾ ಮ್ಯಾಮ್, ಎಲ್ಲ ಉಮಾಶ್ರೀ ಮ್ಯಾಮ್, ದೊಡ್ಡ ದೊಡ್ಡ ಕಲಾವಿದರು ಎಲ್ಲರೊಟ್ಟಿಗೆ ಒಂದು ನಟಿಸುವ ಅವಕಾಶ ಸಿಕ್ತು. ಸೊ ಐ ಆಮ್ ವೆರಿ ಬ್ಲೆಸ್ಡ್. ಲ್ಯಾಂಡ್ಲಾರ್ಡ್ ಟೀಮಿನ ಎಲ್ಲ ಟೆಕ್ನಿಕಲ್ ಟೀಮ್ ಹಾಗೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇಲ್ಲಿ ಬಂದಿರುವಂಥ ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ವಿಜಯ್ ಸರ್, ನಿಮ್ಮೊಟ್ಟಿಗೆ ಕೆಲಸ ಮಾಡಿ ತುಂಬ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ವೆರಿ ಮಚ್. ರಿತನ್ಯ ಮ್ಯಾಮ್ ಹಾಗೆ ನಮ್ಮ ಮಾಸ್ತಿ ಸರ್, ಎಲ್ಲ ಟೀಮ್ಗೆ ಈ ಮೂಲಕ, ಡೈರೆಕ್ಷನ್ ಟೀಮ್, ಮೇಕಪ್ ಟೀಮ್, ಕಾಸ್ಟ್ಯೂಮ್ ಎಲ್ಲ ಟೀಮ್ಗೆ ಧನ್ಯವಾದ ಹೇಳ್ತಿದ್ದೀನಿ. ಹಾಗೆ ಇವತ್ತಿನ ದಿನ ನಿಮ್ಮೆಲ್ಲರ ಎದುರು ನಿಂತ್ಕೊಂಡು ಮಾತಾಡುವಂಥ ಅವಕಾಶ ಸಿಕ್ಕಿದೆ, ಅದಕ್ಕೆ ತುಂಬ ಖುಷಿಯಾಗಿದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಜನವರಿ 23, 26ನೇ ಇಸ್ವಿ ಈ ಸಿನಿಮಾ ನೋಡಲಿ. ಲ್ಯಾಂಡ್ಲಾರ್ಡ್ ಸಿನಿಮಾಗೆ ಗೆಲುವಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ರಾಜ್ಯೋತ್ಸವದ ಶುಭಾಶಯಗಳು. ಬಂದಿರುವಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ. ನಮ್ಮ ಇಡೀ ವಾಣಿಜ್ಯ ಮಂಡಳಿ ಇಲ್ಲಿದೆ. ನಾವೆಲ್ಲ ಒಂದೇ, ನಾವೆಲ್ಲ ಸತ್ಯಪ್ರಕಾಶ್ ಅವ್ರ ಜೊತೆ ಇದ್ದೀವಿ, ಕನ್ನಡ ಚಿತ್ರ ಜೊತೆ ಇದ್ದೀವಿ, ತೋರ್ಸೋಕೆ ಬಂದಿದ್ದೀವಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆಲ್ಲರಿಗೂ ಕೂಡ. ದುನಿಯಾ ವಿಜಯ್ ಸರ್ ಜೊತೆ ಮೊದಲ ಬಾರಿಗೆ ನಾನು ದುನಿಯಾ ಸಿನಿಮಾದಲ್ಲಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನುವ ಒಂದು ಹಾಡಲ್ಲಿ ಅವರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅದಾದಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶನೇ ಸಿಕ್ಕಿಲ್ಲ. ಬಹಳ ಹೆಮ್ಮೆ ಅನಿಸುತ್ತೆ. ರತನ್ಯ ಅವರು ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಅವರು ಹೀರೋ ಆಗಿದ್ದಾಗ ಅವ್ರ ಜೊತೆ ಅಭಿನಯಿಸಿದ್ದೆ. ಮುಖ್ಯ ಪಾತ್ರದಲ್ಲಿ ಅವ್ರ ಮಗಳು ರತನ್ಯ ಕಾಣಿಸ್ಕೊಳ್ಳುವಾಗ ಆ ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ. ಇದೊಂದು ನೆಲದ ಕತೆ. ನನಗೆ ಬಹಳ ಇಷ್ಟ ಅಂತ ಹೇಳಿದ್ರೆ ಜಡೇಶ್ ಹಂಪಿಯವರ ಯೋಚನೆ ಮತ್ತು ವಿಜಯ್ ಸರ್ ಸಾಮಾಜಿಕ ಕಳಕಳಿ ಏನಿದೆ. ಎಲ್ಲರೂ ಸಮಾನರು, ಎಲ್ಲರಿಗೂ ಕೂಡ ಮೂಲ ವ್ಯವಸ್ಥೆಗಳು ಸಿಕ್ಕಬೇಕು ಅನ್ನುವುದು ಅವರ ಹೋರಾಟ. ವೈಯಕ್ತಿಕವಾಗಿ ಕೂಡ ಅವರ ಹೋರಾಟ ಇದೆ. ಎಲ್ಲರೂ ಕೂಡ ಸಮಾನರು ಅಂತ ಸಮಾನತೆಯನ್ನು ಸಾರುವ ಸಂದೇಶ ಜಡೇಶ್ ಹಂಪಿಯವರ ಕತೆ. ಅದ್ಭುತವಾದ ಕತೆ, ಮಣ್ಣಿನ ಕತೆ. ಅದನ್ನ ಮುನ್ನಡೆಸ್ಕೊಂಡು ಹೋಗುವಂತವರು ಕನ್ನಡದ ಸಲಗ ಬಲ ಭೀಮ ವಿಜಯ್ ಅವರು. ದೊಡ್ಡ ಸಿನಿಮಾ. ಒಂದು ನಿಮಿಷ ಸರ್, ಒಂದು ನಿಮಿಷ. ಸಾರಿ, ನಾನು ಈ ಕಡೆ ಇದ್ದೀನಿ, ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಉಮಾಶ್ರೀಮ್ಮ ಇಲ್ಲೇ ಲಾಕ್ ಆಗಿದ್ದಾರೆ. ದಯವಿಟ್ಟು 3 ವೆಹಿಕಲ್ಸ್ ಅಲ್ಲಿ ಯಾರ್ದೋ ಅಡ್ಡ ಹಾಕ್ಬಿಟ್ಟಿದ್ದೀರಾ, ತೆಗೆದ್ಬಿಡಿ. ಫೋರ್ಡ್ ಗಾಡಿ KA 09N8090, ಯಾರು ದಯವಿಟ್ಟು ಕಾರ್ ಹೋಗಿ ತೆಗೆದ್ಬಿಡಿ. ಯಾರು ಮೂವ್ ಆಗಕ್ ಆಗ್ತಾ ಇಲ್ಲ. ಹಾಗೆ ಇನ್ನೊಂದು ಬೈಕು KA 058908, ಹಾಗೆ ಇನ್ನೊಂದು ವೆಹಿಕಲ್ KA 42M3612. ದಯವಿಟ್ಟು ಅವ್ರಿಗೆ ಮೂವ್ ಆಗಕ್ ಆಗ್ತಾ ಇಲ್ಲ. ಉಮಾಶ್ರೀಮಗೆ ದಯವಿಟ್ಟು ಯಾರ್ದು ಗಾಡಿಗಳು ಸ್ವಲ್ಪ ಇಟ್ಸ್ ಎ ರಿಕ್ವೆಸ್ಟ್. ಈ ಗಟ್ಟಿತನದ ಕಥೆಯನ್ನ ತೆರೆ ಮೇಲೆ ತರಬೇಕು ಅಂತ ಹೇಳಿದ್ರೆ ಸಾರಥಿ ಅಂತ ಹಿಟ್ ಸಿನಿಮಾ ಕೊಟ್ಟಂತ ನಿರ್ಮಾಪಕರು ತುಂಬಾ ದಿವಸಗಳ ನಂತರ, ತುಂಬಾ ವರ್ಷಗಳ ನಂತರ ಒಂದು ಧೈರ್ಯ ಮಾಡಿ ಒಂದು ಕಥೆಯನ್ನು, ಮಣ್ಣಿನ ಕಥೆಯನ್ನ ಮತ್ತೆ ಬರೋದ್ರ ಮೂಲಕ ಅವ್ರ ಮಗನಿಗೆ, ಮಗ ನೀನು ಲ್ಯಾಂಡ್ ಮಾಡ್ಕೊಂಡಿರ್ಬೇಡ, ಸಿನಿಮಾ ಲ್ಯಾಂಡ್ ಅಲ್ಲಿ ಇರಬೇಕು ಅಂತ ಮಗನ್ನ ಕರ್ಕೊಂಡ್ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಿಡ್ತಾ ಇದ್ದಾರೆ. ಅವರಿಗೆ ಶುಭವನ್ನ ಕೋರ್ತಾ ಇದ್ದೀನಿ. ಈ ಸಿನಿಮಾ ಎಲ್ಲ ದಾಖಲೆಗಳನ್ನ ಮುರಿಯಲಿ. ಆದಷ್ಟು ಸಮಾನತೆ ಸಂದೇಶವನ್ನು ಸಾರುವಂತ ಪ್ರಯತ್ನ ಎಲ್ರಿಗೂ ರೀಚ್ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಜಡೇಶ್ ಹಂಪಿ ಅವರಿಗೆ, ವಿಜಯ್ ಸರ್ಗೆ, ಅಚ್ಚು ಮೇಡಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನನಗೆ. ತುಂಬಾ ದಿನ ಆದ್ಮೇಲೆ ನೇಪಥ್ಯದಲ್ಲಿದ್ದ ನನ್ನನ್ನು ಕರ್ಕೊಂಡ್ಬಂದು ಒಂದು ಒಳ್ಳೆ ಪಾತ್ರದಲ್ಲಿ ಜಡೇಶ್ ಅವರು, ವಿಜಯ್ ಸರ್ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ದಿನಗಳಲ್ಲಿ ಬೇರೆ ತರದ ಮಿತ್ರರನ್ನ ನೀವು ನೋಡ್ತೀರಾ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.